ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮ್ಮ ಮಾವನ ಒಪ್ಪಿಗೆ ತಗೊಂಡೆ ಈ ಮದುವೆ ಮಾಡಬೇಕು ಅನ್ನೋದಾದ್ರೆ ರತ್ನನ್ ಮದುವೆನ ಮರ್ತ್ಬಿಡಪ್ಪ. ಮಾವ, ಏನಾಯ್ತು ಅಂತ ಕೇಳ್ತಿದ್ಯಪ್ಪ. ಅತ್ತೆಯರು ಫೋನ್ ಮಾಡಿ ಈ ಮದ್ವೆನ ಮರ್ತ್ಕೊಂಡ್ಬಿಡು ಅಂದ್ರು. ಮಾವನ್ ಒಪ್ಸೆ ಈ ಮದ್ವೆ ಆಗ್ಬೇಕು ಅಂದ್ರೆ ಈ ಮದ್ವೆ ಸಾಧ್ಯನೇ ಇಲ್ಲಪ್ಪ ಅಂದ್ಬಿಟ್ರು. ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ನನ್ನ ತಂಗಿ ಮಕ್ಕನ ನೋಡಕ್ಕಾಯ್ತಿಲ್ಲ ಪಾರು. ಯಾಕೋ ನಿನ್ ಜೀವನದಾಗೆ ಹಿಂಗೆಲ್ಲ ಆಯ್ತದೆ. ಸಮಾಧಾನ ಮಾಡ್ಕೊ ಮಾವ. ನೀನು ಹಿಂಗೆ ಆಘಾತ ಮಾಡ್ಕೊಂಡು ಕೂತ್ರೆ ಸಮಸ್ಯೆ ಬಗೆಹರಿಯಲ್ಲ ಮಾವ. ತಾಳ್ಮೆಯಿಂದ ಯೋಚನೆ ಮಾಡಬೇಕು. ತಾಳ್ಮೆ? ಯಾವ ತಾಳ್ಮೆ ಬಗ್ಗೆ ಮಾತಾಡ್ತಿದ್ಯಾ ಪಾರು? ಈಟೆಲ್ಲ ಆಗಿದ್ರು ಇನ್ನು ಹೆಂಗ್ಸನ್ನ ನಾನು ಮನೇಲಿ ಹಿಡ್ಕೊಂಡಿದ್ದೀನಲ್ಲ, ಆ ತಾಳ್ಮೆ ಬಗ್ಗೆ ಮಾತಾಡ್ತಿದ್ಯಾ? ನಮ್ ಜೀವನನೇ ನಾಶವಾಗೋಯ್ತಿದ್ರು, ನಾವು ಈಟೆಲ್ಲ ಪಾಡ್ಪಟ್ಟಿದ್ರು. ಇವತ್ತು ಈಟೊಂದು ಇವಳಿಂದ ಆಗಿದ್ರು. ನಮ್ಮನ್ನ ಯಾಕೆ ಬಿಟ್ಟೋದೆ, ನಮ್ಮನ್ನ ಅನಾಥ ಮಾಡಿ ಯಾಕೆ ಹೊಂಟೋದೆ ಅಂತ ಇವತ್ತಿಗೂ ನಾನು ಕೇಳಿಲ್ವಲ್ಲ. ಆ ತಾಳ್ಮೆ ಬಗ್ಗೆ ಕೇಳ್ತಿದ್ಯಾ ನೀನು? ಆಗ ಹೋಗಿದ್ದೆಲ್ಲ ಯೋಚನೆ ಮಾಡಿ ಏನಪ್ಪ ಪ್ರಯೋಜನ? ಮುಂದೆ ಏನಾಗಬೇಕು ಅದರ ಬಗ್ಗೆ ಯೋಚನೆ ಮಾಡು. ನೀನು ಆ ದೇವಿ ಪುತ್ರ, ನಿನಗೇನು ತೊಂದರೆ ಆಗಲ್ಲ. ಭಾವ, ಡೋಂಟ್ ವರಿ, ಬಿ ಹ್ಯಾಪಿ. ಗೌಡ್ರೆ ಬದುಕಿದ್ರೆ ನಿಮ್ ತರ ಬದುಕ್ಬೇಕು ನೋಡ್ ಗೌಡ್ರೆ. ನಿಮ್ ತವ ಯಾವ ಕಷ್ಟನೂ ಸುಳಿಯಕ್ಕಿಲ್ಲ. ಆದ್ರೆ ನಮ್ ಜೀವನ ಹಂಗಲ್ಲ ಗೌಡ್ರೆ. ಕಷ್ಟ ಅನ್ನೋದು ಗರ್ಭದಾಗ ಶುರು ಆಯ್ತದೆ. ಆಮ್ಯಾಕೆ ಈ ಕಳ್ಬಳ್ಳಿಗೆಲ್ಲ ಹಂಚೋಯ್ತದೆ. ನಮ್ ರತ್ನವಂಗೆ ಕಂಕಣ ಬಲ ಕೂಡ್ ಬಂದಿತ್ತು. ಆದ್ರೆ ಇವತ್ತು ಕಂಕಣ ಐತೆ, ಆದ್ರೆ ನಮ್ ತವ ಬಲಾನೇ ಇಲ್ಲ ಗೌಡ್ರೆ. ಎಲ್ಲ ಈ ಹೆಂಗ್ಸಿಂದಾನೆ. ಶಿವ, ಬ್ಯಾಡ ಕಣಪ್ಪ. ಮಾತಿಗೆ ಇವಳನ್ನ ಹಂಗಿಸ್ಬೇಡಪ್ಪ. ನಾವೆಲ್ಲರೂ ಸೇರ್ಕೊಂಡು ಇದ್ಕೊಂಡು ವ್ಯವಸ್ಥೆ ಮಾಡೋಣ. ನೋಡಪ್ಪ, ನಾನು ನಿಮ್ಮ ಮಾವನ ಹತ್ರ ಮಾತಾಡ್ತೀನಿ. ಆದ್ರೆ ನೀನು ಹಿಂಗೆ ನೊಂದ್ಕೊಂಡು ಕೂತ್ಕೊಳ್ಳೋದು ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ. ಸಾಕು ಸುಮ್ಕಿದ್ ಬಿಡು, ಮಾತಾಡ್ಬೇಡ ನೀನು. ಅವ ಪ್ಲೀಸ್, ನಾನು ಹೇಳದ್ ಕೇಳು ಮಾವ. ನಿನ್ ಮಾತು ಕೇಳ್ಕಂಡೆ. ನೀನ್ ಈಟ್ ದಿವಸ ಹೇಳಿದ್ನೆಲ್ಲ ಕೇಳ್ಕಂಡೆ. ಈಟೊಂದ್ ದಿವಸ ಸುಮ್ಕಿವ್ನಿ. ಇನ್ ನಾನು ಸುಮ್ಕಿರಕ್ಕಿಲ್ಲ. ಬೆಳಗ್ಗೆನೆ ಇವಳು ಮಕ ನೋಡಿದಾಗಲೇ ಅನ್ಕಂಡೆ ಏನೋ ಒಂದು ದರಿದ್ರ ಕಾದೈತೆ ನಂಗೆ ಅಂತ.
ಈಗ ಗೊತ್ತಾಯ್ತು ಈ ದರಿದ್ರ ಏನು ಏನು ಅಂತ. ನಿನ್ ಕೆಟ್ಟ ದೃಷ್ಟಿನ ನಮ್ ರತ್ನವನ್ ಮ್ಯಾಕ ಹಾಕ್ಬಿಟ್ಟ. ಏನ್ ತೆಪ್ಪು ಮಾಡಿದ್ಲು, ನಿನ್ಗೇನ್ ಅನ್ಯಾಯ ಮಾಡಿದ್ಲು ನನ್ ರತ್ನವ? ಮವ, ನಿನ್ ತಾಯಿ ಕೆಟ್ಟೋಳು, ಆ ಕೆಟ್ಟ ದೃಷ್ಟಿ ಅನ್ನೋ ತಾನೆ ನಿನ್ ವಾದ. ಸರಿ ಆಯ್ತು, ನಿನ್ ಜಗತ್ತಲ್ಲಿ ಅತಿಯಾಗಿ ನಂಬೋ ಆ ಮಾಕಳವನೇ ಇದಕ್ಕೆ ಉತ್ತರ ಕೊಡ್ಲಿ, ಸರಿನಾ ತಪ್ಪ ಅಂತ. ಬಾ ನನ್ ಜೊತೆ, ನೀನು ಬಾ, ಬನ್ನಿ. ಬಾರೋ, ಎಲ್ಲಿ? ನನ್ನ ಅತ್ತೆ, ನಿನ್ ತಾಯಿ ಕೆಟ್ಟ ಜೀವ ಅನ್ನೋದೇ ಆಗಿದ್ರೆ ಈ ಮದ್ವೆ ಖಂಡಿತವಾಗ್ಲೂ ನಡೆಯಲ್ಲ. ಅದೇ ನಿನ್ನ ತಾಯಿ ಕುಲ್ಗಂಜೆಷ್ಟು ಕಲ್ಮಶ ಇಲ್ಲರೋ ತ್ಯಾಗ ಮೂರ್ತಿನೇ ಆಗಿದ್ರೆ ಈ ಮದ್ವೆ ನಡೆದೇ ನಡೆಯುತ್ತೆ. ಇದು ನಾನು ಆ ಮಾಕಳವಂಗಾಗ್ತಿರೋ ಸವಾಲಂತ. ಮಾವ ಹತ್ರ ಬರ್ಬೇಡ. ಮಾವ ಹತ್ರ ಬರ್ಬೇಡ. ನಿನ್ ತಾಯಿ ಬಗ್ಗೆ ತೀರ್ಮಾನನ ಈ ತಾಯಿನೇ ತಗೊಳ್ಳಿ. ಶಿವೋ, ಶಿವೋ, ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ